ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಇತ್ತೀಚೆಗೆ ಕೆಲವು ಪ್ರಮುಖ ಬೆಳವಣಿಗೆಗಳು ನಡೆದಿವೆ. ಅಂದ್ರೆ ಒಂಥರ ಡೆವಲಪ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರಾನ್ ಗಲ್ಫ್ ದೇಶಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನು ತಕ್ಷಣ ನಿಲ್ಲಿಸಬೇಕೆಂದು ಒಂಥರ ನಿರ್ಧಾರ ಮಾಡಲಾಗಿದೆ ಅಥವಾ ಅಂಗೀಕರಿಸಲಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಚೀನಾ ಕೂಡ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿದೆ. ಅರಬ್ ದೇಶಗಳ ಬೆಂಬಲಕ್ಕೆ ಚೀನಾ ಒಂದು ಕಡೆ ನಿಂತಿದೆ. ಈ ಯುದ್ಧ ಇಂದು ಅಥವಾ ನಾಳೆ ನಿಂತರೂ ಕೂಡ ಅದರಿಂದ ಉಂಟಾದ ಪರಿಣಾಮಗಳಿಂದ ಜಗತ್ತು ಹೊರಬರಲು ಸಾಕಷ್ಟು ಸಮಯ ಬೇಕಾಗಬಹುದು. ಯಾಕಂದ್ರೆ ತೈಲ ಸಂಗ್ರಹಕಾರಗಳು ಮತ್ತು ತೈಲ ಸಂಸ್ಕರಣಾ ಘಟಕಗಳು ಈ ಯುದ್ಧದಲ್ಲಿ ಹಾನಿಗೊಳಗಾಗಿದೆ ವೀಕ್ಷಕರೇ. ಅಂದ್ರೆ ಎಲ್ಲ ಡ್ಯಾಮೇಜ್ ಆಗೋಗಿದೆ, ಏನೂ ಉಳಿದಿಲ್ಲ, ಎಲ್ಲ ಕೂಡ ನಾಶ ಆಗೋಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದು ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇರಾನ್ ಅಧ್ಯಕ್ಷನ ಜೊತೆ ಅಂದ್ರೆ ಪೆಜಾಕ್ಷಿಯಾನ್ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ವೀಕ್ಷಕರೇ. ಯುದ್ಧ ಆರಂಭವಾದ ನಂತರ ಇದೇ ಅವರ ಮೊದಲ ಸಂಭಾಷಣೆ ಆಗಿತ್ತು ಅವರ ಜೊತೆ. ಭಾರತ ಶಾಂತಿಯ ಪರವಾಗಿದೆ, ಯುದ್ಧವನ್ನು ನಿಲ್ಲಿಸಿ ಜಾಗತಿಕ ಶಾಂತಿಯನ್ನು ಕಾಪಾಡಬೇಕು ಎಂದು ಮೋದಿ ಸಂದೇಶ ನೀಡಿದ್ದಾರೆ. ಇದೇ ವೇಳೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕೂಡ ಇರಾನ್ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಒಂದ್ ರೌಂಡ್ ಮಾತುಕತೆ ಆಗಿದೆ. ಈ ಯುದ್ಧ ಎಲ್ಲ ಬೇಕಾಗಿಲ್ಲ, ಈ ಯುದ್ಧ ಎಲ್ಲ ಬೇಡ, ಶಾಂತಿಯಿಂದ ಹೋಗೋಣ, ಯಾವುದೇ ಯುದ್ಧ ನಮಗೆ ಒಳ್ಳೇದ್ ಮಾಡೋದಿಲ್ಲ ಅಥವಾ ಅದರಿಂದ ಏನು ನಮ್ಗೆ ಹೆಲ್ಪ್ ಆಗೋದಿಲ್ಲ, ಸೊ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ಶಾಂತಿಯನ್ನ ತರೋಣ ಅಂತ ಹೇಳಿ ಒಂದು ಮಾತುಕತೆ ನಡೆಸಲಾಗಿದೆ ವೀಕ್ಷಕರೇ. ಇದೀಗ ಪ್ರಮುಖ ಪ್ರಶ್ನೆ ಏನ್ ಗೊತ್ತಾ, ಈ ಯುದ್ಧದಿಂದ ತೈಲ ಉತ್ಪಾದಕ ದೇಶಗಳಿಗೆ ಎಷ್ಟು ನಷ್ಟ ಆಗಿದೆ ಮತ್ತು ಜಗತ್ತಿಗೆ ಇದರಿಂದ ಏನ್ ಸಮಸ್ಯೆ ಆಗ್ಬಹುದು, ಈ ಎಲ್ಲಾ ಪ್ರಶ್ನೆಗಳು ಉದ್ಭವ ಆಗಿದೆ ವೀಕ್ಷಕರೇ. ಗಲ್ಫ್ ಪ್ರದೇಶದಲ್ಲಿ ಜಗತ್ತಿನ ದೊಡ್ಡ ತೈಲ ಸಂಗ್ರಹಗಳು ಇವೆ, ಅದು ಗೊತ್ತಿರೋ ವಿಷಯ. ಆದ್ರೆ ನೆಲದೊಳಗೆ ಸಿಗುವುದು ನೇರವಾಗಿ ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲ, ಅದು ಕಚ್ಚಾ ತೈಲದ ರೂಪದಲ್ಲಿ ಸಿಗುತ್ತದೆ. ಅದನ್ನು ರಿಫೈನರಿಗಳಲ್ಲಿ ಸಂಸ್ಕರಿಸಿದ ನಂತರವೇ ಪೆಟ್ರೋಲ್, ಡೀಸೆಲ್, ವಿಮಾನ ಇಂಧನ ಮತ್ತು ಗ್ಯಾಸ್ಗಳಾಗಿ ಮಾರ್ಪಾಡಾಗುತ್ತದೆ ವೀಕ್ಷಕರೇ. ಈಗ ಯುದ್ಧದ ಪರಿಣಾಮವಾಗಿ ಇರಾನ್ ಮತ್ತು ಗಲ್ಫ್ ದೇಶಗಳ ಹಲವಾರು ರಿಫೈನರಿಗಳು ಮತ್ತು ತೈಲ ಸಂಗ್ರಹಗಾರಗಳು ದಾಳಿಗೆ ಗುರಿಯಾಗಿವೆ, ಅಂದ್ರೆ ನಾಶವಾಗಿವೆ. ಯುದ್ಧದಿಂದ ಅದು ಹಾಳಾಗಿದೆ. ಕೆಲವು ಸ್ಥಳಗಳಲ್ಲಿ ಉತ್ಪಾದನೆ ಸಂಪೂರ್ಣ ನಿಂತಿದೆ, ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದರ ಪರಿಣಾಮವಾಗಿ ಜಗತ್ತಿಗೆ ಪ್ರತಿದಿನ ಸುಮಾರು 1.9 ಮಿಲಿಯನ್ ಬ್ಯಾರೆಲ್ ಸಂಸ್ಕರಿಸಿದ ತೈಲದ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ಏನಾಗಬಹುದು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಬಹುದು. ಅಂದ್ರೆ 150, 200, 250, 300 ರೂಪಾಯಿ ಆದ್ರೂ ಆಶ್ಚರ್ಯ ಇಲ್ಲ ವೀಕ್ಷಕರೇ. ಅಂದ್ರೆ ಆ ತರ ಸಿಚುವೇಶನ್ ಬಂದ್ರೂ ಸಂಶಯ ಪಡಬೇಕಾಗಿಲ್ಲ. ಟ್ರಾನ್ಸ್ಪೋರ್ಟ್ ವೆಚ್ಚ ಹೆಚ್ಚಾಗಬಹುದು. ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡೋ ಒಂದು ವೆಚ್ಚ ಏನಿರುತ್ತೆ ಅದು ಜಾಸ್ತಿ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು ಒಂದೇ ಸಮಯಕ್ಕೆ ಅಂತ ಹೇಳ್ಬೋದು ವೀಕ್ಷಕರೇ. ಹೀಗಾಗಿ ತರಕಾರಿ, ಆಹಾರ ಪದಾರ್ಥಗಳು ಮತ್ತು ದಿನನಿತ್ಯದ ವಸ್ತುಗಳ ಬೆಲೆಗಳು ಹೆಚ್ಚಾಗಬಹುದು ವೀಕ್ಷಕರೇ. ಆ ತರ ಆದ್ರೂ ಡೌಟ್ ಪಡಬೇಕಾಗಿಲ್ಲ. ಅಂದ್ರೆ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ, ಅಂದ್ರೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ವೀಕ್ಷಕರೇ. ಆದ್ರೆ ಈ ಕೊರತೆಯಿಂದ ಕೆಲವು ದೇಶಗಳಿಗೆ ಲಾಭವೂ ಆಗಬಹುದು. ಅಮೆರಿಕ, ಭಾರತ, ಚೀನಾ ಮತ್ತು ರಷ್ಯಾ ಈ ದೇಶಗಳು ದೊಡ್ಡ ಮಟ್ಟದಲ್ಲಿ ತೈಲ ಸಂಸ್ಕರಣೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಎಲ್ಲಾ ದೇಶಗಳು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಅಥವಾ ಡೆವಲಪ್ ಮಾಡುವ ಒಂದು ಕೆಪಾಸಿಟಿ ಇದೆ ವೀಕ್ಷಕರೇ. ಹೀಗಾಗಿ ಗಲ್ಫ್ ಪ್ರದೇಶದಲ್ಲಿ ಉಂಟಾಗುವ ಕೊರತೆಯನ್ನು ಈ ದೇಶಗಳು ತುಂಬುವ ಸಾಧ್ಯತೆ ಇದೆ. ಅಂದ್ರೆ ಅವರಿಗೆ ರಫ್ತು ಲಾಭ ಕೂಡ ಆಗಬಹುದು. ಆದ್ರೆ ಯುದ್ಧ ಮುಂದುವರೆದಷ್ಟು ಅಥವಾ ಕಂಟಿನ್ಯೂ ಆದಷ್ಟು ತೈಲ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೆಚ್ಚಾಗಬಹುದು ವೀಕ್ಷಕರೇ. ಅದರಿಂದ ಜಾಗತಿಕ ಆರ್ಥಿಕತೆಗೂ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಯುದ್ಧಗಳು ಯಾರಿಗೂ ಲಾಭ ಕೊಡೋದಿಲ್ಲ, ಅಂದ್ರೆ ಅದರಿಂದ ಆಗೋ ಲಾಭ ಏನೂ ಇಲ್ಲ, ಯಾರಿಗೂ ಹೆಲ್ಪ್ ಆಗೋದಿಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಜಗತ್ತಿಗೆ ಪ್ರಮುಖವಾದ ಪ್ರದೇಶಗಳಲ್ಲಿ ಯುದ್ಧ ನಡೆದರೆ ಅದರ ಪರಿಣಾಮ ಎಲ್ಲಾ ದೇಶಗಳ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ಇದು ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ತೈಲ ಮಾರುಕಟ್ಟೆಗೆ ಆಗುತ್ತಿರುವ ಪರಿಣಾಮಗಳು ಇವು. ದಯವಿಟ್ಟು ಆದಷ್ಟು ಬೇಗ ಈ ಯುದ್ಧನ ಇಲ್ಲೇ ನಿಲ್ಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಮುಂದೆ ಯಾವ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಥವಾ ಯಾವ ತರ ಸಂದರ್ಭ ಬರುತ್ತೆ ಅಂತ ಹೇಳಕ್ ಆಗಲ್ಲ ವೀಕ್ಷಕರೇ. ಆಲ್ರೆಡಿ ದೇಶದಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಆಯಿಲ್ಗಳಿಗೆ ಪರದಾಡೋ ತರ ಆಗಿದೆ, ಮತ್ತೆ ಪೆಟ್ರೋಲ್ ಡೀಸೆಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದರಿಂದ
ಆದಷ್ಟು ಬೇಗ ಈ ಯುದ್ಧ ನಿಂತ್ರೆ ಎಲ್ಲಾ ದೇಶಗಳಿಗೂ ಒಳ್ಳೇದು ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ.